TV9 ನಲ್ಲಿ ಬಳ್ಳಾರಿ ಗಲಾಟೆಯ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಖಾಸಗಿ ಗನ್ಮ್ಯಾನ್ಗಳ 3 ಗನ್ಗಳನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. ಫೈರಿಂಗ್ ಸಂಬಂಧಪಟ್ಟಂತೆ 3 ಗನ್ಗಳ ಸೀಸ್ ಆಗಿದೆ. ಖಾಸಗಿ ಗನ್ಮ್ಯಾನ್ಗಳ ಗನ್ ಅದು. ಸೀಸ್ ಮಾಡಿದಂತಹ ಗನ್ಗಳನ್ನ FSLಗೆ ಕಳುಹಿಸಿದ್ದಾರೆ ಪೊಲೀಸರು. ಜನಾರ್ದನ ರೆಡ್ಡಿ ಅವರಿಗೆ ಕೊಟ್ಟಂತಹ ಗನ್ಮ್ಯಾನ್ಗಳ ಗನ್ ಕೂಡ ಪರಿಶೀಲನೆ ಮಾಡಿದ್ದಾರೆ. ಇನ್ನು ರೆಡ್ಡಿ ಗನ್ಮ್ಯಾನ್ಗಳ ಗನ್ನಿಂದ ಕೂಡ ಬುಲೆಟ್ ಬಳಕೆಯಾಗದಿರೋದು ಪತ್ತೆಯಾಗಿದೆ. ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಬಳ್ಳಾರಿ ಪೊಲೀಸರು. ರೆಡ್ಡಿ ಗನ್ಮ್ಯಾನ್ಗಳ ಗನ್ನಿಂದ ಬುಲೆಟ್ ಬಳಕೆ ಆಗದೇ ಇರೋದು ಪತ್ತೆಯಾಗಿದೆ. ಆದರೆ ಖಾಸಗಿ ಗನ್ಮ್ಯಾನ್ಗಳ ಗನ್ನಿಂದ ಫೈರಿಂಗ್ ಆಗಿದ್ದು ಈಗ ಯಾವ ಬುಲೆಟ್ ಹೊಡಿತು ಹಾಗಿದ್ರೆ 3 ಗನ್ಗಳನ್ನು ಸೀಸ್ ಮಾಡಲಾಗಿದೆ. ಸೀಸ್ ಮಾಡಿದಂತಹ ಗನ್ಗಳನ್ನು FSL ಕಳಿಸಿದ್ದಾರೆ. ನಿನ್ನೆ ನಡೆದಂತಹ ಗಲಾಟೆಯ ಸಂದರ್ಭದಲ್ಲಿ ಏರ್ ಫೈರ್ ಆಗುತ್ತೆ, ಆನಂತರ ಅದು ಮಿಸ್ ಫೈರ್ ಆಗಿಯೋ ಓರ್ವ ವ್ಯಕ್ತಿಗೆ ತಗಲಿ ಆತ ಮೃತಪಡ್ತಾರೆ. ರಾಜಶೇಖರ್ ಆತ ಕಾಂಗ್ರೆಸ್ ಕಾರ್ಯಕರ್ತ. ಅವ್ರಿಗೆ ತಗಲಿದ್ದು ಯಾವ ಗುಂಡು? ಹೇಗೆ ಈ ಖಾಸಗಿ ಗನ್ಮ್ಯಾನ್ಗಳು ಫೈರಿಂಗ್ ಮಾಡಿದ್ರು? ಸಾಕಷ್ಟು ಪ್ರಶ್ನೆಗಳು ಹುಟ್ಟಾಕತ್ತೆ. ನೋಡಿ, ಆ ದೃಶ್ಯಗಳು ನಾವು ನೋಡ್ತಾ ಇದ್ದೀವಿ, ಗನ್ಮ್ಯಾನಿಂದ ಏರ್ ಫೈರ್ ಆಗ್ತಾ ಇರೋದನ್ನ. ಜೊತೆಗೆ ಮೃತ ರಾಜಶೇಖರ್ ಅವರನ್ನ ಕೂಡ ಗಮನಿಸ್ತಾ ಇದ್ದೀವಿ. ಈಗ ಪರಿಶೀಲನೆ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಅವರಿಗೆ ಕೊಟ್ಟಂತಹ ಗನ್ಮ್ಯಾನ್ಗಳ ಗನ್ನನ್ನು ಕೂಡ ಪರಿಶೀಲನೆ ಮಾಡಿದ್ರು. ಆ ಸಂದರ್ಭದಲ್ಲಿ ರೆಡ್ಡಿ ಗನ್ಮ್ಯಾನ್ಗಳ ಗನ್ನಿಂದ ಬುಲೆಟ್ ಬಳಕೆ ಆಗದೇ ಇರೋದು ಪತ್ತೆಯಾಗಿದೆ. ಆದರೆ ಖಾಸಗಿ ಗನ್ಮ್ಯಾನ್ಗಳ ಗನ್ ಏನು ಬಳಕೆಯಾಗಿತ್ತು, ಆ 3 ಗನ್ಗಳನ್ನು ಸೀಸ್ ಮಾಡಿದ್ದಾರೆ. ಯಾರ ಖಾಸಗಿ ಗನ್ಮ್ಯಾನ್ಗಳವರು, ಯಾರ ಗನ್ನಿಂದ ಹೊರಬಿದ್ದಂತಹ ಬುಲೆಟ್ ಅದು, ಇದೆಲ್ಲದ್ರ ಬಗ್ಗೆ ಈಗ ಪರಿಶೀಲನೆ ಆಗುತ್ತೆ. FSLಗೆ ಕಳಿಸಿದ್ದಾರೆ. ನಿನ್ನೆ ಜನಾರ್ದನ ರೆಡ್ಡಿ ಅವರು ಕೂಡ ಮೀಡಿಯಾ ಜೊತೆ ಮಾತನಾಡ್ತಾ ಬುಲೆಟ್ ತೋರಿಸ್ತಾ ಇದು ನನ್ನ ಕಾಲ್ಬುಡದಲ್ಲಿ ಬಂದು ಬಿದ್ದಿತ್ತು ಅನ್ನೋದನ್ನು ಹೇಳಿಕೆಯನ್ನು ಕೊಟ್ಟಿದ್ರು. ಜೊತೆಗೆ ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನಗಳು ನಡೆದಿದೆ ಅನ್ನುವಂಥ ಗಂಭೀರ ಆರೋಪ ಕೂಡ ಮಾಡಿದ್ದಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡೋದಾಗಿ ತಿಳಿಸಿದ್ದಾರೆ. ಈಗ ಈ ಪ್ರಕರಣದ ತನಿಖೆಯನ್ನು ಬಳ್ಳಾರಿ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಘಟನೆ ಕುರಿತಂತೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬಳ್ಳಾರಿಯಲ್ಲಿ ನಿನ್ನೆ ನಡೆದಂತಹ ಘಟನೆ ಬೆಚ್ಚು ಬೀಳಿಸೋ ಹಾಗಿದೆ. ಈ ರೀತಿ ಏರ್ ಫೈರ್ ಆಗುತ್ತೆ ಖಾಸಗಿ ಗನ್ಮ್ಯಾನ್ಗಳಿಂದ ಅಂತಂದ್ರೆ ಈಗ ಸದ್ಯಕ್ಕೆ ಪರಿಶೀಲನೆ ಸಂದರ್ಭದಲ್ಲಿ ಏನೇನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ರೆಡ್ಡಿ ಅವರ ಗನ್ಮ್ಯಾನಿಂದಲೂ ಕೂಡ ಏನಾದರೂ ಬಳಕೆ ಆಗಿದೆಯಾ ಅಥವಾ ಯಾರ ಬುಲೆಟ್ ಅದು, ಏನಾದರೂ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯ ಆಗ್ತಿದೆ? ಪ್ರತಿಮಾ, ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಈಗಾಗಲೇ ಪೊಲೀಸರ ತಂಡ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಮುಖ್ಯವಾಗಿ ಕಾನೂನು ಸುವ್ಯವಸ್ಥೆ ADGP ಹಿತೇಂದ್ರ ಅವರು ಈಗಾಗಲೇ ಅಲ್ಲಿ ಬಳ್ಳಾರಿಗೆ ಹೋಗಿದ್ದಾರೆ. ಅಲ್ಲಿ ಕಂಪ್ಲೀಟಾಗಿ ಏನಾಯಿತು, ನಿನ್ನೆ ಸಂಜೆಯಿಂದ ಏನೇನು ಘರ್ಷಣೆ ಆಯಿತು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲನ್ನು ತೊಗೊಂಡಿದ್ದಾರೆ. ಇನ್ವೆಸ್ಟಿಗೇಷನ್ ಶುರುವಾಗಿದೆ. ಮುಖ್ಯವಾಗಿ ಈಗ 3 ಖಾಸಗಿ ಗನ್ಮ್ಯಾನ್ಗಳು ಅಂದರೆ 2 ಗುಂಪುಗಳು, ಒಂದು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರದ್ದು ಒಂದು ಕಡೆ ಆಯಿತು ಅಂದರೆ ಇನ್ನು MLA ಭರತ್ ರೆಡ್ಡಿ ಅವರು ಇದ್ದಂಥ ಅವ್ರದ್ದೊಂದು ಗುಂಪು. 2 ಗುಂಪುಗಳ ನಡುವೆ ಏನು ಈ ಒಂದು ಘರ್ಷಣೆ ಆಯಿತು. ಈ ಸಂಬಂಧಪಟ್ಟಂತೆ ಈಗ 3 ವೆಪನ್ಗಳನ್ನ ಈಗ ಸದ್ಯಕ್ಕೆ ಪೊಲೀಸರು ಸೀಸ್ ಮಾಡಿದ್ದಾರೆ. ಅದು ಖಾಸಗಿ ಬಾಡಿಗಾರ್ಡ್ ಏನು ಇಟ್ಕೊಂಡಿದ್ದಾರೆ, ಪ್ರೈವೇಟ್ ಬಾಡಿಗಾರ್ಡ್, ಅವರ ಒಂದು ವೆಪನ್ನನ್ನು ಈಗ ಸೀಸ್ ಮಾಡಿದ್ದಾರೆ. ಆ 3ರಲ್ಲಿ ಒಂದು ಏನಿದೆ ವೆಪನ್ನಿಂದ ಫೈರ್ ಆಗಿರುವಂಥದ್ದು ಈ ರಾಜಶೇಖರ್ ಅಂತ ಏನು ಸತ್ತೋಗಿದ್ದಾನೆ ಅವನಿಗೆ ಬಿದ್ದಿರುವಂಥದ್ದು. ಈಗ ಸಂಬಂಧಪಟ್ಟ 3 ವೆಪನ್ಗಳನ್ನ ಈಗ ಸೀಸ್ ಮಾಡಿಕೊಂಡು ಅದು FSLಗೆ ಕಳಿಸಿದೆ. ಯಾವ ವೆಪನ್ನಿಂದ ಈ ಒಂದು ಬುಲೆಟ್ ಬಂದು ಅವ್ರಿಗೆ ಹೊಡೆದಿದೆ, ಏಕೆಂದರೆ ಅದೇ ಒಂದು ಗುಂಪಿನಲ್ಲಿ ಇದ್ದ ಅದು ಏರ್ ಫೈರ್ ಮಾಡಿದಾಗ ಮತ್ತೆ ಕೆಳಗಡೆ ಬಿದ್ದಿದೆಯೋ ಅಥವಾ ಡೈರೆಕ್ಟಾಗಿ ಬಿದ್ದಿದೆಯೋ ಏನೋ ಅನ್ನೋದ್ರ ಬಗ್ಗೆ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ಕೂಡ ಈಗಾಗಲೇ ಹೋಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಾಡಿಯನ್ನು ಅವರ ಮನೆಯವ್ರಿಗೆ ಹ್ಯಾಂಡ್ ಓವರ್ ಮಾಡುವಂಥ ಕೆಲಸವನ್ನು ಒಂದು ಕಡೆ ಮಾಡ್ತಾರೆ. ಇನ್ನೊಂದು ಕಡೆ ಈಗಾಗಲೇ ಜನಾರ್ದನ್ ರೆಡ್ಡಿಗೆ ಕೊಟ್ಟಿರುವಂಥ ಸರ್ಕಾರದ ಏನು ಪೊಲೀಸ್ನ ಒಂದು ಗನ್ಮ್ಯಾನ್ಗಳು ಏನೇನಿದ್ರು ಶ್ರೀರಾಮುಲು ಅವರ ಒಂದು ಯಾರ್ಯಾರಿಗೆ ಕೊಟ್ಟಿದ್ರು ಅದನ್ನು ಕೂಡ ವೆರಿಫೈ ಮಾಡಿದರೆ ಅದು ಇಂಟ್ಯಾಕ್ಟ್ ಆಗಿದೆ. ಅಂದರೆ ಅವರ ಒಂದು ವೆಪನ್ನಿಂದ ಯಾವುದೇ ರೀತಿಯ ಫೈರ್ ಆಗಿಲ್ಲ ಅನ್ನೋದು ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಪ್ರಾಥಮಿಕ ಇನ್ಫಾರ್ಮೇಷನ್ನು. ಇನ್ನು ಉಳಿದಂತೆ ಈ ಗುಂಪಿನಲ್ಲಿ ಏನು ಈಗ 3 ವೆಪನ್ಗಳು ಸೀಸ್ ಆಗಿದೆಯೋ ಆ ವೆಪನಲ್ಲಿ ಯಾರು ಗನ್ಮ್ಯಾನ್ ಹೊಡೆದಿದ್ರು ಏನು ಅನ್ನೋದ್ರ ಬಗ್ಗೆ ಈಗ ವೆರಿಫೈ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಬಹುಶಃ ಇನ್ನು ಅವರ ಬಾಡಿಯಲ್ಲೇ ಸಿಕ್ಕಂಥ ಬುಲೆಟ್ ಏನಿತ್ತು ಅಥವಾ ಹೊರಗಡೆ ಹರಿದು ಹೋಗಿದ್ರೆ ಆ ಬುಲೆಟ್ ಯಾವ ವೆಪನ್ ಅಂತ ಭಾಳ ಈಸಿಯಾಗಿ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ಸು ಅದನ್ನು ಪತ್ತೆ ಹಚ್ಚೋಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ಇವತ್ತು ಸಂಜೆ ಒಳಗಡೆ ಕಂಪ್ಲೀಟಾಗಿ ಆ ಒಂದು ಯಾವ ವೆಪನ್ನಿಂದ ಹೊರಗಡೆ ಬಂದಿದೆ ಬುಲೆಟ್ ಅನ್ನೋದನ್ನ ಪತ್ತೆ ಆಗುತ್ತೆ. ಜೊತೆಗೆ ಈಗ ಕಂಪ್ಲೀಟಾಗಿ ಅಲ್ಲಿಯ ಪರಿಸ್ಥಿತಿ ಕಂಪ್ಲೀಟ್ ಶಾಂತವಾಗಿದೆ, ಹತೋಟಿಯಲ್ಲಿದೆ ಅನ್ನೋ ಒಂದು ಮಾಹಿತಿ ಈಗ ಸಿಗ್ತಾ ಇದೆ. ಪ್ರತಿಭಾ. ಎಸ್ ಕಿರಣ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ರೆಡ್ಡಿ ಗನ್ಮ್ಯಾನ್ಗಳ ಬುಲೆಟ್ ಬಳಕೆ ಆಗದೇ ಇರೋದು ಪತ್ತೆಯಾಗಿದೆ. ಆದರೆ ಖಾಸಗಿ ಗನ್ಮ್ಯಾನ್ಗಳ 3 ಗನ್ಗಳನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. ಆ 3 ಗನ್ನಲ್ಲೇ ಒಂದು ಗನ್ನಿಂದ ಸಿಡಿದಂತಹ ಗುಂಡು
ಈಗ ರಾಜಶೇಖರ್ಗೆ ಬಡಿದು ಆತ ಮೃತಪಟ್ಟಿರುವಂಥದ್ದು. ಹಾಗಾಗಿ ಯಾರ ಗನ್ ಬಳಕೆಯಾಯಿತು, ಹೇಗೆ ಇದು ಬಡಿತು, ಏರ್ ಫೈರ್ ಆಗಿದ್ದು ಮಿಸ್ ಫೈರ್ ಆಗಿ ಆಯ್ತಾ ಅಥವಾ ಡೈರೆಕ್ಟ್ ಆಗಿ ಹಿಟ್ ಆದದ್ದ, ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಪರಿಶೀಲನೆ ಆಗಬೇಕಾಗತ್ತೆ. ಆದರೆ ಈಗ ಸದ್ಯಕ್ಕೆ ಸೀಸ್ ಆದಂತಹ ಗನ್ಗಳನ್ನು FSLಗೆ ಕಳಿಸ್ಕೊಡಲಾಗಿದೆ. ಯಾವ ಗನ್ ಯಾವ ಬುಲೆಟ್ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸಲಾಗ್ತಾ ಇದೆ. ಆದರೆ ಪ್ರಾಥಮಿಕವಾಗಿ ಸಿಕ್ಕಂಥ ಮಾಹಿತಿ ಪ್ರಕಾರ ಖಾಸಗಿ ಗನ್ ಮ್ಯಾನ್ಗಳಿಂದ ಸಿಡಿದಂತಹ ಗುಂಡು ಅನ್ನೋದು ಪತ್ತೆಯಾಗ್ತಾ ಇದೆ.